ಬಸ್ ನಿಲ್ದಾಣದ ಸಮೀಪದಲ್ಲಿರುವ ನೆಹರು ಉದ್ಯಾನವನದಲ್ಲಿ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬಾರದೆಂದು ಆಗ್ರಹಿಸಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ನಗರಸಭೆ ವ್ಯವಸ್ಥಾಪಕರಾದ ಷಣ್ಮುಖಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಈ ಕುರಿತು ಸಂಸ್ಥಾಪಕ ಅಧ್ಯಕ್ಷ ಬಸವರಾಜ್ ಮ್ಯಾಗಳಮನಿ ಮಾತನಾಡಿ, ಈ ಉದ್ಯಾನವನವು ಸ್ಥಳೀಯರಿಗೆ ಮಾತ್ರವಲ್ಲದೆ ಬಸ್ ನಿಲ್ದಾಣ ಸಮೀಪದಲ್ಲಿರುವುದರಿಂದ ದೂರದಿಂದ ಬರುವ ಪ್ರಯಾಣಿಕರಿಗೆ ಉಪಹಾರ ಫಲಾಹಾರ ಸೇವಿಸಲು ಮತ್ತು ವಿಶ್ರಾಂತಿ ಪಡೆಯಲು ಅತ್ಯಂತ ಉಪಯುಕ್ತವಾಗಿದೆ. ಜಿಲ್ಲೆಯಲ್ಲಿ ಹಾಗೂ ನೆರೆಹೊರೆಯ ಜಿಲ್ಲೆಗಳಿಗೂ ಬಸ್ ನಿಲ್ದಾಣದ ಸಮೀಪದ ಇಂಥ ಉದ್ಯಾನವನಗಳನ್ನು ಸಿಗುವುದು ಅಪರೂಪ ಎಂದು ಮುಂದುವರಿದು ಮಾತನಾಡಿದರು. ಬೀದಿ ಬೀದಿ ವ್ಯಾಪಾರಿಗಳ ಹಿತ ಕಾಪಾಡುವುದು ನಗರಸಭೆಯ ಜವಾಬ್ದಾರಿಯಾಗಿದ್ದು ಅವರಿಗೆ ಬೇರೆಡೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ಆದರೆ ಉದ್ಯಾನವನದ ಜಾಗವನ್ನು ಅನ್ಯ ಕಾರ್ಯಗಳಿಗೆ ಬಳಸಿಕೊಳ್ಳುವುದು ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆಯಾಗುತ್ತದೆ. ಗಂಗಾವತಿಯ ಸಮದ್ ಸಾಬ್ ಲೇಔಟ್ನ ಉದ್ಯಾನವನ ಜಾಗದಲ್ಲಿ ಹಲವು ವರ್ಷಗಳಿಂದ ಗುಡಿಸಲು ಹಾಕಿ ವಾಸಿಸುತ್ತಿದ್ದ ಬಡ ಕುಟುಂಬಗಳನ್ನು ಸುಪ್ರೀಂ ಕೋರ್ಟ್ ಆದೇಶದಂತೆ ಅಂದಿನ ಜಿಲ್ಲಾಧಿಕಾರಿಗಳು ತೆರವುಗೊಳಿಸಿದ್ದು, ಆದರೆ ಮಾದರಿಯಲ್ಲಿ ನೆಹರು ಉದ್ಯಾನವನದಲ್ಲಿರುವ ನಡೆಯುತ್ತಿರುವ ಕಾಮಗಾರಿಕೆಯ ಕೂಡಲೇ ಸ್ಥಗಿತಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಬೇಕು. ತಪ್ಪಿದ್ದಲ್ಲಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವರದಿ ಶರಣಪ್ಪ, ಗಂಗಾವತಿ. ಉದ್ಯಾನವನಗಳಿದೆ, ಆದರೆ ಇದನ್ನು ಏನಂದರೆ ಆ ಉದ್ಯಾನವನ ಹಿಂದಿನ ನಗರಸಭೆ ಸದಸ್ಯರಾಗಿರ್ಬೋದು, ಬೇರೆದವರು ಅದನ್ನು ಏನಂದರೆ ಬೇರೆ ಅಂತ ನಮಗೆ ಒಂದು 10 ಇರ್ತಕ್ಕಂಥ ಏನು ಉದ್ಯಾನವನಗಳು ಈಗ ಪ್ರಭಾವಿಗಳ ಪಾಲಾಗ್ಯವು ಅವುಗಳನ್ನು ಗುರುತಿಸಿ ಅದನ್ನು ತೆರವುಗೊಳಿಸಬೇಕು. ಉದ್ಯಾನವನಗಳನ್ನಾಗಿ ಮತ್ತೆ ಅವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಹಕ್ಕು ಒತ್ತಾಯ. ಜೊತೆಗೆ ಈಗಿರ್ತಕ್ಕಂಥ ಈಗಾಗಲೇ ಬೇರೆ ಕಾಮಗಾರಿ ನಡೆದು ಶೌಚಾಲಯನಾಗಲಿ ಮತ್ತು ಬೇರೆ ಈಗ ಚಟುವಟಿಕೆಗಳು ನಡೀತಾ ಇದ್ದೇವೆ. ಇದು ಗಂಗಾವತಿ ಇಡೀ ಸುತ್ತಮುತ್ತಲು ನಾವು ರಾಯಚೂರು, ಹೊಸಪೇಟ, ಕೊಪ್ಪಳ ಎಲ್ಲ ಭಾಗದಲ್ಲಿ ಸುತ್ತಮುತ್ತಲು ಹೋದರೆ ಬಸ್ ನಿಲ್ದಾಣಕ್ಕೆ ಸಮೀಪರ್ತಕ್ಕಂಥ ಉದ್ಯಾನವನ ಎಲ್ಲಿ ಸಿಗಬೇಕು. ಇಂಥ ಒಂದು ನಮ್ಮ ಏನಂದರೆ ಹುಲಿಗಿ ಆಂಜನಾದ್ರಿಗೆ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಕ್ಕಂಥ ಪ್ರವಾಸಿಗರು, ಇಲ್ಲಿ ಬಡವರು ಇಲ್ಲಿ ಅಲ್ಪೋಪಹಾರ ಮಾಡಿಕೊಂಡು ಅವ್ರೇನಾದರೂ ಸ್ವಲ್ಪ ವಿಶ್ರಾಂತಿ ಹೋಗ್ತಕ್ಕಂಥ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಇದೆ. ಹೀಗಾಗಿ ಇದನ್ನು ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಾಗಿ ಇದನ್ನು ನಾಶ ಮಾಡಬಾರ್ದು ಅಂತೇಳಿ ನಮ್ಮ ಹೋರಾಟ ಸಮಿತಿ ಗಂಗೋತಿಯವರು ಬಸವರಾಜ್ ಮ್ಯಾಗಳಮನಿ ಸಂಸ್ಥಾಪಕ ಅಧ್ಯಕ್ಷರು ವಾರ್ಡ್ ನಂಬರ್ 28 ಗಂಗೋತಿಯವರು ಒಂದು ಮನವಿ ಮೂಲಕ ಉದ್ಯಾನವನ ಜಾಗದಲ್ಲಿ ಅನ್ಯ ಕಾರ್ಯಗಳಿಗೆ ಅವಕಾಶ ನೀಡಬೇಕು ಒಂದು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ. ಸದರಿ ವಿಷಯ ಕುರಿತು ಇನ್ನೂ ಮಾನ್ಯ ಪೌರಾಯುಕ್ತರು, ಮಾನ್ಯ ಜಿಲ್ಲಾಧಿಕಾರಿ ಕೊಪ್ಪ ಕಚೇರಿ ಹೋಗಿರುವುದರಿಂದ ಅವರು ಬಂದ ನಂತರ ಕೂಡಲೇ ಈ ಮನವಿಯನ್ನು ಅವರು ಗಮನಕ್ಕೆ ತಂದು ಮುಂದಿನ ವ್ಯವಸ್ಥೆಯನ್ನು ಮಾಡಲಾಗುವುದು ಒಂದು ಮನವಿಯನ್ನು ಈ ಮೂಲಕ ನೀಡಿ ಹೇಳ್ತಾ ಇದ್ದೀನಿ.